ವಿರಾಟ್ ವಿರಾಟ್ ಎಲ್ಲಿ ಹೋದ್ರು ಇವ್ರು ಇಷ್ಟು ಬೇಗ? ವಿರಾಟ್ ವಿರಾಟ್ ಪ್ರಕೃತಿ ಪ್ರಕೃತಿ ವಿರಾಟ್ ಮನೇಲಿ ಯಾರು ಇಲ್ವಲ್ಲ, ಎಲ್ಲಿ ಹೋದ್ರು? ವಿರಾಟ್ ವಿರಾಟ್ ಎಲ್ಲೋದ್ರೆಲ್ಲ? ಒಬ್ರು ಕಾಣಿಸ್ತಿಲ್ವಲ್ಲ. ಇವನ್ ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ದಾನೆ? ಸಿಂಧು, ಮರ್ಯಾದೆ ಇಲ್ವಾ ನಿನಗೆ? ಎಷ್ಟೆಲ್ಲ ನನ್ನ ಹತ್ರ ಉಗಿಸ್ಕೋಬೇಕು ಅನ್ಕೊಂಡಿದ್ಯಾ? ನೀನ್ ಬೈಯೋದನ್ನೇ ಎಷ್ಟು ಚೆನ್ನಾಗ್ ಬೈತೀಯ, ನನ್ಗೊಂಥರ ಲಾಲಿ ಆಡ್ದಂಗಿದೆ. ನಿದ್ದೆ ಬಂದ್ರೆ ಬಿತ್ಕೋ, ನನಗೆ ಯಾಕೆ ಕಾಲ್ ಮಾಡ್ತಿದ್ಯಾ? ನಿನ್ ಗಂಡನ್ ಹುಡುಕ್ತಾ ಇದೀಯಲ್ಲ, ಅದಕ್ಕೆ. ನನ್ ಗಂಡ ಎಲ್ಲಿದ್ದಾರೆ? ನಿನ್ ಗಂಡ ನನ್ನ ಹತ್ರ ಇದ್ದಾನೆ. ಅವನೇನಾದ್ರೂ ಬದುಕಿರ್ಬೇಕು ಅನ್ನೋ ಆಸೆ ನಿನ್ಗಿದ್ರೆ ನಾನ್ ಹೇಳಿ ಜಾಗಕ್ ಬಾ. ಎಲ್ಲಿಗ್ ಬರ್ಬೇಕು ಹೇಳಲು? ಈ ನಿನ್ ಧೈರ್ಯನೇ ನನಗ್ ತುಂಬಾ ಇಷ್ಟ. ಇನ್ನು 15 ನಿಮಿಷದಲ್ಲಿ ನದಿ ಪಕ್ಕದಲ್ಲಿರೋ ಕಾಳಹಸ್ತೇಶ್ವರ ದೇವಸ್ಥಾನದ ಹತ್ರ ಬಾ. ಬರ್ತೀನಿ. ಲಕ್ಕಿ ಲಕ್ಕಿ ಹೇಳಪ್ಪ. ನಾನಂತೂರಲ್ಲ, ನಾನೇನು ಮಾಡಿಲ್ಲ. ಅಲ್ಲ, ನೀನ್ ಯಾಕೆ ಇಲ್ಲಿ ಮಲಗಿದ್ಯಾ? ಒಳಗಡೆ ಮಲ್ಕೊಳ್ಳೋದ್ ಬಿಟ್ಟು. ಯಾಕೆ? ರಾತ್ರಿ ಆಗಿ ನೆನ್ಪಿಲ್ವಾ? ರಾತ್ರಿನಾ? ನೀನ್ ಹೊರಗ್ ಬಂದ್ ಮಲ್ಗೋ ಅಂತದೇನಾಯ್ತು? ಹಾಗಾದ್ರೆ ರಾತ್ರಿ ಆಗಿದ್ದೆಲ್ಲ ಮರ್ತೋಗಿರ್ಬೇಕು. ಯಾಕೆ ನೆನ್ಪು ಮಾಡ್ಕೊಳ್ಳೋದು ಬಿಡಿ. ಅಲ್ಲ, ನಾನು ನೆನ್ನೆ ಅಂತದೇನಾಗಿಲ್ಲ. ತಂಪು ಗಾಳಿ ಬಿಸಿತ್ತಲ್ವಾ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ. ಲಕ್ಕಿ, ನೀವ್ ಇಲ್ ಮಲ್ಗಿದ್ರಾ? ಅಯ್ಯೋ, ನಿಂದು ಅದೇ ಕ್ವಶನ್ನ? ಅದನ್ನೇ ನಾನು ಕೇಳ್ತಾ ಇದೀನಮ್ಮ. ಹೇಳ್ದೆ ಒಳಗಡೆ ಸಿಕ್ಕಾಪಟ್ಟೆ ಸಿಕ್ಕಾಕ್ತಿತ್ತು, ಅದಕ್ಕೆ ಹೊರಗಡೆ ಬಂದು ಮಲ್ಕೊಂಡೆ ಅಂತ. ಸರಿ, ಬೇಗ ರೆಡಿಯಾಗಿ. ಇವತ್ ನಾವ್ ಅವ್ರಿಬ್ರನ್ನ ಹುಡುಕ್ಲೇಬೇಕು. ಹೌದು, ರಾತ್ರಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ BP ಹೈ ಆಗಿ ಬೆವರಾಗ್ಬಿಟ್ಟೆ ನಾನು. ಇವತ್ತು ಪುಟ್ಟೇಗೌಡ ಹಳ್ಳಿ ಮೂಲೆ ಹುಡುಕಿ ಅವ್ರ ಜಾಲಡಿ ನಿನ್ ಮುಂದೆ ನಿಲ್ಲಿಸ್ತೀನಿ. ಈ ಲಕ್ಕಿ ಪ್ರಾಮಿಸ್. ಹೌದು, ನೀವು ಈ ಪುಟ್ಟೇಗೌಡನ್ ಹುಂಡಿನಲ್ಲಿ ಯಾರು ಹುಡುಕ್ತಿದ್ದೀರಾ? ಅವ್ರ ನಿಮ್ಗೆ ಗೊತ್ತಿಲ್ಲ ಬಿಡಿ. ಇಲ್ಲಿಗೆ ಯಾರೇ ಬಂದ್ರು ನನಗ್ ಗೊತ್ತಾಗದೆ ಇರೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ರೂ ಮನೆಗೂ ಹಾಲಾಕೋ ರೂಪ, ಹೂ ಕೊಡೋಕಲ್ಲ, ಹಿಟ್ಟ ಹಾಕಿಸ್ಕೊಂಡ್ ಬರೋ ಕಿರಣ, ಊರಿಂದ ಕೆಲ್ಸ ಮುಗಿದ ಮೇಲೆ ಎಲ್ಲ ನಮ್ಮನೆಲ್ಲೇ ಸೇರೋದು. ಅಂದ್ರೆ ಈ ಊರಿಗೆಲ್ಲ ನೀವು ಲೋಕಲ್ ನ್ಯೂಸ್ ಇದ್ದಂಗೆ ಅನ್ನಿ. ಇವ್ರನ್ನ ಏನಾದ್ರೂ ನೋಡಿದೀರಾ? ಓ, ಇವ್ರಾ? ಗಂಡ ಹೆಂಡ್ತಿ ಅಂದ್ರೆ ಇವ್ರ ತರ ಅನ್ಯೋನ್ಯವಾಗಿರ್ಬೇಕು ನೋಡಿ. ಅಂದ್ರೆ ಇವ್ರು? ಅಂದ್ರೆ ಇಲ್ಲೇ ನಮ್ ಪ್ರಮೋದಕ್ಕನ್ ಮನೆಗ್ ಬಂದಿದ್ದಾರೆ. ಶರತ್ ಫ್ರೆಂಡ್ಸ್ ಅಂತೆ, ಬೆಂಗಳೂರಿಂದ ಬಂದಿದ್ದಾರೆ. ಸರಿ, ಈ ಪ್ರಮೋದ್ ಅವ್ರ ಮನೆ ಎಲ್ಲಿದೆ? ಇಲ್ಲೇ 3/4 ಮೈಲಿ ದೂರದಲ್ಲಿರೋದು ತೋಟದ ಮನೆನಲ್ಲಿದ್ದಾರೆ. ಹೀಗೆ ಸೀದಾ ಹೋದ್ರೆ ಹನುಮಂತರಾಯನ್ ಗುಡಿ ಸಿಗತ್ತೆ. ಅಲ್ಲಿ ಬಲಕ್ ತಿರ್ಕೊಂಡ್ರೆ ಆಲದ ಮರ ಸಿಗತ್ತೆ. ಅಲ್ಲೊಂದ್ ಬ್ರಿಡ್ಜ್ ಇದೆ, ಎಡಕ್ ಹೋಗ್ಬೇಕು. ಅಲ್ಲಿ ತೋಟದ ಮನೆ ಸಿಗತ್ತೆ. ಆ ಮನೇಲೆ ಇವ್ರಿರ್ತಾರೆ. ಇಷ್ಟು ನೆನ್ಪಿರಲ್ಲ ಅಂದ್ರೆ ದೇವ್ರ ಮರದ ತೋಟ ಯಾವ್ದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಲಕ್ಕಿ, ಬೇಗ ಬನ್ನಿ ಹೋಗೋಣ. ಈಗ? ಹೌದು. ಇರಿ ಮೇಡಮ್ ಜಿ, ಹಲ್ಲುಜ್ಕ ಬರ್ತೀನಿ. ಅಡ್ರೆಸ್ ಕೇಳೋ ಮೂಗಿಗೆ ನನ್ ಬಾಯ್ಸ್ ಮೇಲೆ ಬಿತ್ತು ಅಂದ್ರೆ ಅಡ್ರೆಸ್ ಹೇಳೋನು ಅಡ್ಡ ಮಲ್ಕೊಬಿಡ್ತಾನೆ. ಓ, ಓಕೆ, ಬೇಗ ಬನ್ನಿ ಹೋಗಿ.
ನನ್ನೆಲ್ಲ ಲವ್ ಪ್ಲಾನ್ ಹಾಳು ಮಾಡಕ್ಕಂತಾನೆ ಯಮ್ಮ ಹುಟ್ಟಿರ್ಬೋದು. ಎಲ್ಲ ವಿಷಯನೂ ಇಲ್ಲೇ ಹೇಳ್ಬೇಕಾಗಿತ್ತಾ? ಅದೇನ್ ಕರ್ಮ ಮಾಡಿ ಮನೆಗೆ ಬಂದೋ ಏನೋ. ಯಾಕಪ್ಪ ಹಿಂಗ್ ನೋಡ್ತಿದ್ಯಾ? ಏನಿಲ್ಲ, ಸರಿಯಾದ ಸಮಯಕ್ಕೆ ಬಂದು ನಮ್ಮನ್ನ ಕಾಪಾಡ್ಬಿಟ್ರಲ್ವಾ ಅದಕ್ಕೆ. ಹೌದು, ಅವ್ರು ನಿಮ್ಗೆ ಏನಾಗ್ಬೇಕು? ಅವ್ರ ಮೀಟ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಕರ್ಕೊ ಬರ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅವರೇ ಇಲ್ಲಿಗೆ ಬಂದ್ರೆ? ಹಾ, ಹೀಗೆ ಲೆಕ್ಕಾಚಾರ ಮಾಡ್ತೀರಿ, ನಾನು ಹೀಗೋ ಹಿಂಗ್ ಬಂದ್ಬಿಡ್ತೀನಿ. ಹಾ, ವಿರಾಟ್ 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 ಅವರೇ ಎಲ್ಲಿದ್ದೀರಾ? ವಿರಾಟ್ 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 ಎಷ್ಟು ಅಂತ ಹುಡುಕ್ತಿ ಅವನ್ನ? ಏಯ್, ಯಾರೋ ನೀನು? ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ? ಯಾಕೆ? ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು ಕಣೋ, ಹೇಳಿ. ನನ್ ಗಂಡನ್ನ ಕದ್ದು ಕರ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ? ಧೈರ್ಯ ಇದ್ರೆ ಮಾಸ್ಕ್ ತೆಗ್ದು ಮಾತಾಡು. ಈ ಮುಖವಾಡ ತೆಗೆಯೋ ಕಾಲ ಇನ್ನೂ ಬಂದಿಲ್ಲ. ನೋಡು, ನೀನೇನಾದ್ರೂ ಮಾಡ್ಕೊ, ಈಗ ನನ್ ವಿರಾಟ್ ಎಲ್ಲಿದ್ದಾರೆ ಅಂತ ಹೇಳು. ಅಷ್ಟು ಈಸಿಯಾಗಿ ನೀನ್ ವಿರಾಟ್ನ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಏಯ್, ನಿನಗೇನ್ ಬೇಕು? ಯಾಕೋ ನಮಗ್ ಟಾರ್ಚರ್ ಕೊಡ್ತಿದ್ಯಾ? ನನ್ಗೇನ್ ಬೇಕು ಅಂತ ಇನ್ನೂ ನಿನಗೆ ಗೊತ್ತಾಗಿಲ್ವಾ? ಅಥವಾ ಪರ್ದೆ ಕಟ್ಕೊಳ್ದೆ ನಾಟಕ ಮಾಡ್ತಿದ್ಯಾ? ನನ್ಗೆ ನೀನ್ ಬೇಕು ಸಿಂಧು. ನೀನ್ ನನಗೆ ಸಿಕ್ಬಿಟ್ರೆ ಆ ವಿರಾಟ್ಗೆ ಬಂದಿರೋ ಅಷ್ಟು ಕಷ್ಟನ ಒಂದೇ ಸೆಕೆಂಡಲ್ಲಿ ದೂರ ಮಾಡ್ಬಿಡ್ತೀನಿ. ಸಿಗ್ಲಿಲ್ಲ ಅಂದ್ರೆ? ಸಿಂಪಲ್, ವಿರಾಟ್ನ ನೀನ್ ನೋಡ್ಬೋದಷ್ಟೇ. ಅವನ್ ನಿನ್ನ ಮಾತಾಡ್ಸೋಕೆ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟು ಬರಬೇಕು.